ఆర్థికంగా స్వయం సమృద్ధి సాధించాలంటే నైపుణ్యాలు ఎంతో అవసరమని హెబ్బాల్ బృహట్ మఠానికి చెందిన నాగభూషణ్ శివాచార్య అన్నారు. సంగత్రయ సంస్కృత పాఠశాలలో శ్రీ అక్కమహాదేవి మహిళా మండలి నిర్వహించిన స్వయం ఉపాధి నైపుణ్య ప్రదర్శనలో ఆయన మాట్లాడుతూ ప్రతి మహిళ తనలోని ప్రతిభను ఉపయోగించి ఉత్పత్తులు తయారు చేసి విక్రయించడం ద్వారా ఆదాయం పొందవచ్చన్నారు. కార్యక్రమంలో మహిళలు తయారు చేస్తున్న సేంద్రియ ఉత్పత్తులు, ఆహార పదార్థాలు ప్రదర్శించగా పలువురు ప్రముఖులు పాల్గొన్నారు. ಇದಕ್ಕೆ ಮೇನ್ ಉದ್ದೇಶ ಏನಂತಂದ್ರೆ ಎಲ್ಲರೂ ಮನೆ ಕೂತ್ಕೊಂಡು ವ್ಯಾಪಾರ ಮಾಡ್ತಿರ್ತಾರ, ಅವ್ರಿಗೆ ಪಬ್ಲಿಸಿಟಿ ಇರಲ್ಲ, ಆಮ್ಯಾಗ ಅವ್ರಿಗೆ ಒಳ್ಳೆ ಸ್ಟೇಜ್ ಬೇಕಾಗಿರ್ತದ. ಅದಕ್ಕಾಗಿ ಈ ಎಕ್ಸ್ಪೋ ಮಾಡಿ ಅವರಿಗೆಲ್ಲ ಜನರಿಗೆ 4 ಮಂದಿಗೆ ಗೊತ್ತಾಗಲಿ, ಅವ್ರ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗಲಿ ಅಂತ ಒಂದು ಉದ್ದೇಶದಿಂದ ಮಾಡಲಿ. ಆಮೇಲೆ ಕೆಲವರು ಭಾಳ ಮಂದಿ ಹಿಂದೆ ಉಳ್ಬಿಟ್ಟಾರ, ಇವ್ರು ನೋಡಿ ಒಂದು ಏನದು ಪ್ರೋತ್ಸಾಹ ಬರಲಿ ಅಂತೇಳಿ ಅದಕ್ಕೋಸ್ಕರ ಅದೇ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇದು ಕಂಪ್ನಿಯವರು ಮಾತ್ರ ಇಲ್ಲಿ ಸ್ಟಾಲ್ ಹಾಕಿದಾರಾ? ಇಲ್ಲ ಇಲ್ಲ, ಬೇರೆ ಬೇರೆ ಊರಿನಿಂದ ಬಂದಿದ್ದಾರೆ. ಎಲ್ಲೆಲ್ಲಿಂದ ಬಂದಿದ್ದಾರೆ? ಅಂದ್ರೆ ಕೊಪ್ಪಳದಿಂದ ಬಂದಿದ್ದಾರೆ, ಗಂಗಾವತಿಲಿಂದ ಬಂದಿದ್ದಾರೆ, ಬೇರೆ ಬೇರೆ ಊರಿಂದ. ಇನ್ನ ಬುಕ್ಸಾಗರ್ಲಿಂದ ಬರಬೇಕಾಗಿತ್ತು, ಅವ್ರು ಬರಲಿಲ್ಲ. ಅಂದ್ರೆ ಬೇರೆ ಕೊಪ್ಪಳ ಮತ್ತು ಗಂಗಾವತಿ ಅಕ್ಕಮಹಾದೇವಿ ಮಹಿಳಾ ಸಂಘದವರೇ ಬಂದಿದ್ದಾರೆ. ಫ್ರೆಂಡ್ಸ್ ಸರ್ಕಲ್ ಬಂದಿದ್ದಾರೆ, ಫ್ರೆಂಡ್ಸ್ ಸರ್ಕಲ್ ಬಂದಿದ್ದಾರೆ. ಏನು ಯಾರು ಇಂಟ್ರೆಸ್ಟ್ ಅವ್ರು ಬಂದು ಸ್ಟಾಲ್ ಹಾಕಿದ್ದಾರೆ. ಎಲ್ಲರಿಗೂ ನಿಮ್ಮ ಕಡೆಯಿಂದ ಒಂದು ವೇದಿಕೆ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ವೇದಿಕೆ ಸೆಟಪ್ ಮಾಡಿಕೊಂಡಿದ್ದೀವಿ, ಅವ್ರ ಕಡೆಗೆ ಒಳ್ಳೆ ಆಗಲಿ ಅಂತ ಒಂದು ಉದ್ದೇಶಕ್ಕೆ ಮಾಡಿದ್ದೀವಿ. ಅಕ್ಕಮಹಾದೇವಿ ಮಹಿಳಾ ಕಡೆಯಿಂದ ಮನೆಯಲ್ಲೇ ಕೂತ್ಕೊಂಡು ವ್ಯಾಪಾರ ಮಾಡೋರು, ಮನೆಯಲ್ಲೇ ಸೂಟ್ ಆಗೋ ಗೈಡ್ ಅಂತೇಳಿ 4 ಜನಕ್ಕೆ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ಇಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಕೆಲವೊಬ್ರು ಕೊಪ್ಪಳದಲ್ಲೆಲ್ಲ ಬಂದು ಹೋಮ್ ಮೇಡ್ ಮಾಡಿದ್ದಾರೆ, ಆಮೇಲೆ ಎಲ್ಲ ಆರ್ಗಾನಿಕ್ ಐಟಮ್ಸ್ ತೊಗೊಂಡ್ಬಂದಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಆಗಿ ಮನೆಯಲ್ಲೇ ಕೂತ್ಕೊಂಡು ಮಾಡೋಂತಹ ಪ್ರೊಡಕ್ಷನ್ ಮಾಡಿ 4 ಜನಕ್ಕೆ ಗೊತ್ತಾಗಲಿ ಅಂತೇಳಿ ಮಾಡ್ತಾ ಇದ್ದಾರೆ. ಇದು ಒಂದು ಇಲ್ಲಿ ಸ್ಟಾಲ್ ಹಾಕೋದಕ್ಕೆ ಫೀಸ್ ಏನಾದ್ರು ಮಾಡಿದ್ದೀರಾ? ಒಂದು ಸ್ಟಾಲ್ ಹಾಕಲಿಕ್ಕೆ ನಾವು 1000 ರೂಪೀಸ್ ಮಾಡಿದ್ದೀವಿ. ಅವರು ವ್ಯಾಪಾರ ಮಾಡೋರು ಇವತ್ತು 1 ಡೇ ಮಾತ್ರ ಮಾಡಿದ್ದೀವಿ. ಬೆಳಗ್ಗೆಯಿಂದ ಸಂಜೆವರೆಗೆ ಬೆಳಗ್ಗೆ 9 ಗಂಟೆ